ಇನ್ನು ಜೀವ ಉಳಿಸಲು ಹೋಗಿ ತನ್ನ ಜೀವವನ್ನೇ ಕಳೆದುಕೊಂಡಂಥ ಮಹಿಳೆ ಉಡುಪಿಯಿಂದ ಬರ್ತಾ ಇರುವಂಥ ದುರಂತದ ಕಥೆ ಇದು. ಉಡುಪಿಯಲ್ಲಿ ಉಪನ್ಯಾಸಕಿ ಅರ್ಚನಾ ಕಾಮತ್ ದುರಂತ ಸಾವನ್ನು ಒಪ್ಪಿದ್ದಾರೆ. ಇನ್ಫ್ಯಾಕ್ಟ್ ಈ ಘಟನೆಯನ್ನು ನೋಡ್ತಾ ಇದ್ದಾರೆ, ಈ ಸ್ಟೋರಿಯನ್ನು ಕೇಳ್ತಾರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಪತಿ ಸಂಬಂಧಿಗೆ ಯಕೃತ್ ದಾನ ಮಾಡಿದಂಥ ಅರ್ಚನಾ ಕಾಮತ್, ಪತಿ ಸಂಬಂಧಿ 69 ವರ್ಷದ ವೃದ್ಧೆಯವರು, 69 ವರ್ಷದ ವೃದ್ಧೆಗೆ ಯಕೃತನ್ನು ದಾನ ಮಾಡಿದಂಥ ಅರ್ಚನಾ ಕಾಮತ್ ಕಳೆದ 12 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಂಥ ಲಿವರ್ ಕಸಿ ಅಂದರೆ ಲಿವರ್ನ ದಾನ ಮಾಡಿ ಅವರ ಲಿವರನ್ನು ಇನ್ನೊಬ್ಬರಿಗೆ ಈಗಾಗಲೇ ಫಿಟ್ ಮಾಡಲಾಗ್ತಾ ಇತ್ತು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಕೂಡ ಬಂದಿದ್ದರು. ಆದರೆ 4 ದಿನಗಳಿಂದ ಅಸ್ವಸ್ಥಗೊಂಡಿದ್ದಂಥ ಅರ್ಚನಾ ಕಾಮತ್ ಲಿವರ್ ಕಸಿ ಬಳಿಕ ಸೋಂಕಿನಿಂದ ಉಪನ್ಯಾಸಕಿ ಸಾವಾಗಿರೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಕೆನರಾ ಕಾಲೇಜಿನ ಉಪನ್ಯಾಸಕಿಯಾಗಿದ್ದಂಥ ಅರ್ಚನಾ ಈಗ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ಉಡುಪಿಯ ಪ್ರತಿನಿಧಿ ಪ್ರಜ್ವಲ್. ಈ ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ರೆ ನಿಜಕ್ಕೂ ಶಾಕಿಂಗ್ ಆಗುತ್ತೆ. ಯಾಕೆಂದರೆ 69 ವರ್ಷದ ವೃದ್ಧೆಗೆ ಸಹಾಯ ಮಾಡೋಕ್ಕೆ ಹೋಗಿ ಈಗ ಇವರೇ ಸಾವನ್ನಪ್ಪಿದ್ದಾರೆ. ಇವ್ರು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಇನ್ನೂ ಕೂಡ ಸಾಯುವಂಥ ವಯಸ್ಸು ಖಂಡಿತ ಅಲ್ಲ. ಹಾಗಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಅವರ ಕುಟುಂಬದಲ್ಲೂ ಕೂಡ ಶೋಕ ಮಡುಗಟ್ಟಿರುವಂಥ ಸಹಜವಾದಂಥ ನಿರೀಕ್ಷೆ ನಾವು ಮಾಡ್ಬೋದಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ, ಈ ಸೋಂಕೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆಯಾ? ಪ್ರಮೋದ್, ಖಂಡಿತವಾಗ್ಲೂ ತನ್ನ ಜೀವವನ್ನ ಉಳಿಸ್ಲಿಕ್ಕೆ ಹೋಗಿ ತನ್ನ ಜೀವವನ್ನೇ ಕೊಟ್ಟಂತ ಸಾವನ್ನಪ್ಪಿದಂತ ಘಟನೆ ಉಡುಪಿ ಜಿಲ್ಲೆಯ ಕೋಟೇಶ್ವರದಲ್ಲಿ ನಡೆದಿರುವಂತದ್ದು. ಸಂಬಂಧಿಕರವರಿಗೆ ಯಕೃತ ದಾನ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 12 ದಿನಗಳ ಹಿಂದೆ ಲಿವರ್ ಕಸಿಯನ್ನ ಬೆಂಗಳೂರಿನ ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅದರ ತುಂಬಾನೇ ಉತ್ತಮವಾಗಿ ಚಿಕಿತ್ಸೆಗೆ ಸ್ಪಂದಿಸಿದಂತ ಅರ್ಚನಾ ಕಾಮತ್ ಇದ್ದಾರೆ. ಒಳ್ಳೆ ಚಿಕಿತ್ಸೆಯನ್ನ ಪಡೆದುಕೊಂಡು ಡಿಸ್ಚಾರ್ಜ್ ಆಗ್ತಾಳೆ. ಅದರ ಬಳಿಕ 4 ದಿನಗಳಿಂದ ಸೋಂಕಿನಿಂದ ಬಳಲ್ತಿದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗಿತ್ತು. ಅದರ ಬಳಿಕ ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಲಾಗಿತ್ತು. ಆದ್ರೆ ಚಿಕಿತ್ಸೆಗೆ ಸ್ಪಂದಿಸದಂತ ಅರ್ಚನಾ ಕಾಮತ್ ಅವರು ನಿನ್ನೆ ಸಾವನ್ನಪ್ಪಿರುವಂತದ್ದು. ಮನೆಯಲ್ಲಿ ಕೂಡ ಒಂದು ದುಃಖದ ಮಡುವಿನಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಸಮಾಜ ಸೇವೆಯಲ್ಲಿ ಕೂಡ ಚಿಕ್ಕ ವಯಸ್ಸಿನಿಂದ ಕೂಡ ಅರ್ಚನಾ ಕಾಮತ್ ಅವರು ತೊಡಗಿಕೊಂಡಿದ್ರು. ಕೆಲವು ವರ್ಷಗಳ ಹಿಂದೆ ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸವನ್ನ ನಿರ್ವಹಿಸಿದ್ರು ಮತ್ತು ಅಲ್ಲಿ ಮಂಗಳೂರಿನ ಮತ್ತೊಂದು ಈ ಕಾಲೇಜಿನಲ್ಲಿ MBA ಉಪನ್ಯಾಸಕಿಯಾಗಿ ಕೂಡ ಕೆಲಸವನ್ನ ನಿರ್ವಹಿಸಿದ್ರು. ಸಾಮಾಜಿಕ ಕಳಕಳಿ ಇರುವಂತಹ ಅರ್ಚನಾ ಕಾಮತ್ ಅವರು ಸಾವನ್ನಪ್ಪಿರುವುದಕ್ಕೆ ಎಲ್ಲ ಅಂದ್ರೆ ಮನೆಯವರಾಗಿರ್ಬೋದು, ಅಲ್ಲಿಯ ಸ್ಥಳೀಯರು ಕೂಡ ದುಃಖದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಪ್ರಮೋದ್, ಥ್ಯಾಂಕ್ ಯು ಪ್ರಜ್ವಲ್ ಎಲ್ಲ ಮಾಹಿತಿಗಾಗಿ.